ನಮಸ್ತೆ ಆತ್ಮೀಯರೇ, ನೀವು ನೋಡ್ತಾ ಇರಾ ಅಂತ ಅಂದ್ಕೊಳ್ತೀನಿ. ಇದು ನಾವು ಪ್ರತಿದಿನ ತೊಗರಿಬೇಳೆಯನ್ನು ಬಳಸದೆ ಸಾಂಬಾರು ಅಂದರೆ ಹುಳಿ ಅಂತೀವಲ್ವ, ಸಾಂಬಾರು, ಹುಳಿ, ಸಾರು, ಕೂಟು ಏನೇ ಮಾಡಬೇಕು ಅಂದರೂ ತೊಗರಿಬೇಳೆ ಬಳಸ್ತೀವಿ. ಆದರೆ ಏನು ಮಾಡ್ತೀವಿ, ತೊಗರಿಬೇಳೆನ ಕುಕ್ಕರಲ್ಲಿಡ್ತೀವಿ. ಕುಕ್ಕರಲ್ಲಿಟ್ಟಾಗ ನಿಮಗೆ ಈ ರೀತಿಯ ಒಂದು ನೊರೆಯಾದಂತಹ ಒಂದು ಭಾಗ ಅದರಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಮ್ಮೆ ನಾವು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಇಡೋದಕ್ಕಿಂತ ಮುಂಚೆ ಒಂದು 2 ಗಂಟೆ ಕಾಲ ಅದನ್ನು ನೆನೆಸಿಡಬೇಕು. ಅದರಲ್ಲಿರುವಂತಹ ವಾಯು ಅಂಶ ಏನಿರುತ್ತೆ, ವಾಯು ತತ್ವ ಏನಿದೆ, ಆ ವಾಯುವಿನ ಅಂಶ ಎಲ್ಲ ಅದರಲ್ಲಿ ಹೊಟ್ಟೋಗುತ್ತೆ. ವಾತ ಅಂತ ಹೇಳ್ತಾರಲ್ಲ, ಪ್ರತಿಯೊಂದು ಗ್ಯಾಸ್ಟ್ರಿಕ್ಗೆ ರಿಲೇಟೆಡ್ ಆಗಿ ಏನು ಅಂಶ ಇರುತ್ತೆ ಅದು ಹೊಟ್ಟೋಗುತ್ತೆ. 2 ಗಂಟೆ ಕಾಲ ನೆನೆಸಿಡಬೇಕು. ಅದಾದಮೇಲೆ ಕುಕ್ಕರಲ್ಲಿ ಇಡೋಕ್ಕೆ ಮೊದಲು ನಾವು ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿದಾಗ ನೀವು ಸ್ಪೂನಲ್ಲಿ ಅದನ್ನು, ನಾನು ಈಗ ಸ್ವಲ್ಪ ಹೊತ್ತು ಆಗೋಗಿರೋದ್ರಿಂದ ನಿಮಗೆ ಅಷ್ಟಾಗಿ ಕಾಣಿಸ್ತಿಲ್ಲ, ಆದರೆ ಸ್ಪೂನ್ನಲ್ಲಿ ಅದನ್ನ ಕಲಕಿ ತೋರಿಸಿದ್ರೆ ಹೆಚ್ಚು ನೊರೆಯಾದಂತಹ ಅಂಶ ನಿಮಗೆ ಕಂಡುಬರುತ್ತೆ. ಅದು ಕುದಿಯುವಾಗಲೇ ಗೊತ್ತಾಗುತ್ತೆ. ನೀವು ಮಾಡಿ ನೋಡಿ, ಇನ್ನೂ ನಿಮಗೆ ಗೊತ್ತಾಗುತ್ತೆ. ಆ ನೀರನ್ನು ಬಸಿದು ನಾವು ಆನಂತರದಲ್ಲಿ ಕುಕ್ಕರಲ್ಲಿ ಇಟ್ಟು ಮಾಡಿದ್ರೆ ಒಳ್ಳೆಯದು. ಇಲ್ಲ ಹಾಗೆ ಬೇಯಿಸ್ತೀನಿ ಆಗತ್ತೆ ಅಂದರೆ ಮಾಡಬಹುದು. ಒಂದು ವೇಳೆ ಇಲ್ಲ ಆಗಲ್ಲ, ಕಷ್ಟ ಆಗತ್ತೆ ಅಂತಂದಾಗ ನಾವೇನು ಮಾಡ್ಬೋದು, ಈ ರೀತಿ ಸೋಪಿನ ರೀತಿಯಲ್ಲಿ ಕಾಣುತ್ತಲ್ವ ನೊರೆಯಾದ ಅಂಶ, ಅದೆಲ್ಲವನ್ನು ನಾವು ಜಾಲಿಸ್ಬಿಟ್ಟು ಅಥವಾ ಅದನ್ನ ಏನು ಹೇಳ್ತೀವಿ, ಡ್ರೈನ್ ಮಾಡೋದು ಅಂತಾರಲ್ವ, ಹಾಗೆ ಅದನ್ನೆಲ್ಲನೂ ತೊಳೆದು ಬಗ್ಗಿಸ್ಬಿಟ್ಟು ಮತ್ತೊಮ್ಮೆ ನಾವು ಅದನ್ನು ನೀರು ಹಾಕಿ ಅರಿಶಿನ ಹಾಕಿ ಬೇಕು ಅಂದರೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಬೇಯೋದಕ್ಕೆ ಇಡ್ಬೋದು. ಬೇಗ ಕೂಡ ಬೇಯುತ್ತೆ. ಜೊತೆಗೆ ಕೆಲವರಿಗೆ ಆ್ಯಸಿಡ್ ರಿಫ್ಲೆಕ್ಷನ್ ಅಂತ ಆಗ್ತಾ ಇರುತ್ತೆ. ಇದು ನನ್ನ ಸ್ವಂತ ಅನುಭವ. ನನಗೂ ಕೂಡ ಮತ್ತು ನನ್ನ ಪತಿಗೂ ಕೂಡ ಇದು ತುಂಬ ಹಿಂಸೆಯನ್ನು ನೀಡ್ತಾಯಿತ್ತು. ಯಾವಾಗ ಇದು ಗೊತ್ತಾಯಿತು ನನಗೆ ಈ ರೀತಿ ಮಾಡೋದ್ರಿಂದ ಆ್ಯಸಿಡ್ ರಿಫ್ಲೆಕ್ಷನ್ ನಿಲ್ಲತ್ತೆ ಅಂತ, ಕೆಮ್ಮಿನ ರೀತಿ ಬರ್ತಾ ಇರುತ್ತೆ. ಕಫ ಇರಲ್ಲ, ಶೀತ ಆಗಿರಲ್ಲ, ಏನಿಲ್ಲ, ಆದರೆ ಕೆಮ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಕೆಮ್ತಾ ಇರ್ತಾರೆ ಯಾವಾಗ ಆ್ಯಸಿಡ್ ರಿಫ್ಲೆಕ್ಷನ್ ಆದಾಗ. ಅಂತಹ ಸಮಯದಲ್ಲಿ ಈ ಟಿಪ್ಸ್ ಏನಿದೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಮರೀದೆ ನೀವೇನು ಮಾಡಬಹುದು, ನಾನೀಗ ಹೇಳಿದ್ನಲ್ಲ ಹಾಗೆ ತೊಗರಿಬೇಳೆಯನ್ನು 2 ಗಂಟೆ ಕಾಲ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಅದಾದಮೇಲೆ ಪಾತ್ರೆಯಲ್ಲಿ ಇಟ್ಟು ಬಿಸಿಯನ್ನು ಮಾಡಿ ಆ ಸೋಪಿನ ಅಂಶವನ್ನು ತೆಗೆದು, ಸೋಪು ಅಂತ ಅಲ್ಲ, ಅಲ್ಲೇನು ನೊರೆಯಾದಂತಹ ಅಂಶ ಇದೆ ಅದನ್ನು ತೆಗೆದು ಆನಂತರ ಮತ್ತೆ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಬಹುದು. ಬೇಗ ಕೂಡ ಬೇಯುತ್ತೆ. ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಟಿಪ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಪ್ರಯೋಗವನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ.